ಶ್ರೀಹರಿ ದಶರಥನೋಧರ ದೋರ್ಗರಿಸಿದ ಶ್ರೀಹರಿ ನಭವ ಬೆಳಗುವ ರಾಮಗರೇ ಲೋಕವ ಬೆಳಗುವ ರಾಮಗರೇ ಜೈ ಜೈ ರಾಮಗರೇ ಜೈ ಜೈ ಸೀತಾರೇ ಜೈ ಜೈ ರಾಮಗರೇ ಜೈ ಜೈ ಸೀತಾರೇ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ರಾಮ ಹರೇ ಜೈ ಜೈ ಸೀತಾ ಹರೇ. ಮಾರುತಿ, ಆಂಜನೇಯ, ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಇನ್ನು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ನಡೆಯಿರಿ. ಆಗಲಿ ಆಗಲಿ ಒಡೆಯ.
ಬಾಲಲೋಚನ ಯುಗಗಳಂ ಉಡಿಮಿಂಚಂ ಕೆದರಿದೆ ಉಡಿಮಿಂಚಂ ಕೆದರಿದೆ ಉಡಿಮಿಂಚಂ ಕೆದರಿದೆ ಸವಿ ಬೆಳಗಿನ ಬಾಳಲೇಕೆ ಬಂದು ಮತಾಕೆ ಲಕ್ಷ್ಮಣ, ಎಲ್ಲಿರುವೆ ಮನೋಹರೆ? ಎಲ್ಲಿರುವೆ? ಹೇಗಿರುವೆ? ಎಲ್ಲಿ ಹುಡುಕಲಿ ಮನೋಹರೇ? ಒಂದು ಸಾರಿ ನನ್ನನ್ನು ಬಂದು ಒಂದು ಮಾತನ್ನಾದರೂ ಹಾಡಬಾರದೆ? ದಿನಗಳು ಕಳೆದಂತಲ್ಲ, ನನ್ನ ಮನದ ವರ್ಷ ಕಾಲ ಕಳೆದಂತೆ ನನ್ನ ಮನದ ಚಿಂತೆಯು ಬಾಧಿಸುತ್ತಿರುವುದು. ಲಕ್ಷ್ಮಣ, ಅಗ್ರಜ, ಸೀತಾನ್ವೇಷಣ ಒಂದು ವಾಲಿಯ ವಧೆಯಾಗಿ 1 ವರ್ಷ ಕಳೆದರು ಇನ್ನೂ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲೇ ಇಲ್ಲವಲ್ಲ? ಆ ಸುಗ್ರೀವರಾಜನನ್ನು ಹೋಗಿ ಎಚ್ಚರಿಸುವ. ಹಾಗೆ ಆಗಲಿ ಅಣ್ಣ. ಸಹೋದರ, ಮಾನಿತ ಅನುಜಾತ ಗುಣ ಪೂಜಿತ ಮಾನಿತ ಕೇಳೋ ಅನುಜಾತ ಗುಣ ಪೂಜಿತ ಅನುಜಾತ ಗುಣ ಜಾತ ವನಜಾತ ಲೋಚಾನೆ. ಲಕ್ಷ್ಮಣ, ಅಗ್ರಜ, ಅನುಜಾತ ಗುಣಾಜಿತ ವನಜಾತ ಲೋಚಾನೆ ಗೀತಾ ಗೈತಯೋ ದಿನಜಾತ ನೈತಯನು ಬೇಳೈ ಅನುಜಾತ ಗುಣ ಪೂಜಿತ ಮಾನಿತ ಕೇಳೋ ಅನುಜಾತ ಗುಣ ಪೂಜಿತ. ಸಹೋದರ, ಅಗ್ರಜ, ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್. ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುವೀಸುಗ್ರೀವನಿಗೆ ಅನುವೀಸುಗ್ರೀವನಿಗೆ ಅನುಮಾನಿಸದೆ ಬೇಳೈ ಜಾತ ಗುಣ ಪೂಜಿತ ಮಾನಿತ ಕೇಳೋ ಅನುಜಾತ ಗುಣ ಪೂಜಿತ. ಸಹೋದರ, ಅಗ್ರಜ, ನಮ್ಮ ಆ ಸುಗ್ರೀವರಾಜನಿಗೆ ಮುಂದಿನ ಕಾರ್ಯಗಳನ್ನು ಅಪ್ಪಣೆ. ಹೋಗುವೆನ ಹೋಗುವೆನ ಜವದೊಳ ಅಗ್ರಜ, ಈಗಲೇ ಸುಗ್ರೀವನಡೆಗೆ ಹೋಗುವೆನ ಜವದೊಳ ಅಗ್ರಜ. ಮಾಡಿದ ಉಪಕಾರಗಳನ್ನು ನೋಡದೆ ಮತಾಂತರಗಳನ್ನು ಮಾಡಿದ ಉಪಕಾರಗಳನ್ನು ನೋಡದೆ ಮತಾಂತರಗಳನ್ನು ಜವದೊಳ ಗಜ ಹೋಗುವೆನ ಜವದೊಳ
ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ. ಲಂಕಾಕಿರಾತ್ಮವನ ಕಂಡು ನಿಜವನ್ನು ತಿಳಿಯಲು ಲಂಕಾಕಿರಾತ್ಮವನ ಕಂಡು ನಿಜವನ್ನು ತಿಳಿದು ಕೊಂಡು ತನವನ್ನು ಬಿಟ್ಟು ಬೆಳೆಸುವ ಹೋಗುವೆನ ಜವದೊಳಗ. ಈಗಲೇ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ. ನುಡಿಯಂ ಸಾಧಿಸಿ ಸ್ವಲ್ಪಲವ ಕಡೆಗೂ ಮರೆತ ಆ ಸುಗ್ರೀವದನೊಂದು ಗೈದೆ ಬಿಡನ ಮಾಧವ ವಿಧಿ ಪೊಕ್ಕೆಡೆ ಬಿಡೆನ ವಾಲಿ ಸಂಹಾರವಾಗಿ 1 ವರ್ಷ ಕಾಲವ ಕಳೆದರೂ ಪಾನಮತ್ತರಾಗಿ ಕುಳಿತಿರುವ ಆ ಸುಗ್ರೀವನನ್ನು ಸುಟ್ಟು ಧ್ವಂಸ ಮಾಡಿಬಿಡುವನು. ಸುಡುವೆ ಕಿಷ್ಕಿಂಧೇನು ನಾ, ಸುಡುವೆ ಕಿಷ್ಕಿಂಧೇನು ನಾ, ಬಡ ಬಡ ಕಪಿ ಕುಲಗಳ ಸೈನ್ಯವನ್ನೆಲ್ಲ ಪಡೆಸಿ ಕೋಪಿಗೆ ಹಾತಿ ಕೊಡುವೆ. ಕೆಡುಕನ ಸುಗ್ರೀವನು ನಾ, ಕೆಡುಕನ ಸುಗ್ರೀವನು ನಾ, ಅಗ್ನಿಗಾಹುತಿ ಕೊಡುವೆ. ಏತಕ್ಕೆ ಕೋಪಿಸುವೆ ಕಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಪೀತರಾದರೆಮ್ಮಳು ಖ್ಯಾತಿವಂತರೆ ನೀವು ಪೀತರಾದರೆಮ್ಮಳು ಖ್ಯಾತಿವಂತರೆ ನೀವು ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಸರಸಕ್ಕೆ ಕರುತ್ತಿರೆ ಉರುತರ ಕಪಿ ಬಲ ಸರಿಸಕ್ಕೆ ಬರುತ್ತಿರೆ ಉರುತರ ಕಪಿ ಬಲ ಅರುಷದಿಂದಲೇ ಪರಮ ಪುರುಷನ ನೊರೆಯ ಧರಿಸಿ ಶಿರದಿ ಧರಿಸಿ ಪರಮ ಪುರುಷನೇ ನೊರೆಯ ದೇವನೇ ಶಿರದಿ ಅರಿಸಿ ನೆರೆಯುತ್ತದೆರೆಯೊಳಗೆ ನಿರುತವು ಅರತದ ತೆರೆಯೊಳಗಿರುವೆನ ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ದೇವ ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚೆದಿರು ಹೋಗಿದ್ದ ಕಪಿ ಸೈನ್ಯವನ್ನು ಒಂದುಗೂಡಿಸಲು ಸ್ವಲ್ಪ ತಡವಾಯಿತು, ಮನ್ನಿಸಬೇಕು ಪ್ರಭು. ತನಗೆ ಬರಲು ನಾಚಿಕೆಯಾದ್ದರಿಂದ ಆ ಸುಗ್ರೀವನು ನಿನ್ನನ್ನು ಕಳಿಸಿದನೆ.
ಉದಾಸೀನ ಮಾಡಿದರೆ ಆ ವಾಲಿಗಾದ ಗತಿಯು ನಿನಗೂ ಆಗುವುದು. ಎಚ್ಚರ. ಅಪ್ಪಣೆ ಪ್ರಭು. ಜಾನಕಿ ಅಗಲಿದೆಯ ಕಮಲಮುಖಿ जानकी प्राण सखी अगलिदೆಯಾ कमल मुखी जानकी पंचवटी तथा पुण्यरूपिणी पंचवटी तथा पुण्यरूपिणी गोदानंदिता हंसगामिनी सीता पंचवटी पुण्यरूपिणी गोदानंदिता हंसगामिनी चित्रकूट संचारिणी तरुणी सीता सीता चित्रकूट संचारिणी तरुणी अयोध्या जनमन अर्कदायिनी अयोध्या जनमन अर्कदायिनी जानकी प्राण सखी अगलिदೆಯಾ कमल मुखी जानकी ನೀನಿಲ್ಲದೆನ್ನಯ್ಯ ಬಾಳಿದು ವಿಫಲ ನೀನಿಲ್ಲದೆನ್ನಯ್ಯ ಬಾಳಿದು ವಿಫಲ ಸಂಚಿತ ಕಂಕು ಜಾಲ चित्ता संचिता संतु जाल विरह वेदने सही सल सदला सीता
ಸುಗ್ರೀವರಾಜನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅದ್ಭುತವನ್ನು ಮಾಡಿರುವನೋ ಕಾಣಲಿಲ್ಲ. ನಮಸ್ಕರಿಸಿದನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಆ ಸುಗ್ರೀವರಾಜನನ್ನು ಕಂಡೆಯ? ಅಗ್ರಜ, ಅದೋ ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಅಂಗದ ಕುಮಾರ, ಏನಾದ ಸುಗ್ರೀವರಾಜನಿಲ್ಲಿ? ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ನಿನ್ನ ನಂಬಿದವರೊಳು ಕತೆ ನಿನ್ನ ನಂಬಿದವರೊಳು ಕತೆ ಎನ್ನು ತೋರ್ಪೋದು ಚಿತವೇ ಏನು ತೋರ್ಪೋದು ಚಿತವೇ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಕರ ರಾಘವ ರಾಮಚಂದ್ರ ಪ್ರಭು, ಮಳೆಗಾಲವಾದ ಪ್ರಯುಕ್ತ ಚದುರು ಹೋಗಿದ್ದ ಸೈನ್ಯವನ್ನು ಒತ್ತುಗೂಡಿಸಲು ತಡವಾಯಿತು. ಮನ್ನಿಸಬೇಕು ಪ್ರಭು. ಅದು ಸರಿ. ನಿಮ್ಮ ಸುಗ್ರೀವರಾಜನಲ್ಲಿ ಅಭಿರಾಮ ವಿಭೋ ಪ್ರಭು 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 ಅವಿವಾದ ಶ್ರೀ ಅಭಿವಾದ ವಿಭೋ ಪ್ರಭು ಅಭಿರಾಮ ವಿಭೋ ಪ್ರಭು 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 ಅಭಿವಾದ ಶ್ರೀ ಅಭಿವಾದ ವಿಭೋ ಪ್ರಭು ಪ್ರಭು ಮುನಿಯಾದ ಪಾಲ ಗಣಯೋಗಶೀಲ ಮುನಿಯಾದ ಪಾಲ ಗಣಯೋಗಶೀಲ ಮುನಿಯಾದ ಪಾಲ ಗಣಯೋಗಶೀಲ ಮುನಿಯಾದ ಪಾಲ ಗಣಯೋಗಶೀಲ ಪ್ರಣುತಾತಿ ರಾಮ ವಿನುತ ಶುಭಕಾಮ ಪ್ರಣುತಾತಿ ರಾಮ ವಿನುತ ಶುಭಕಾಮ ಅಭಿರಾಮ ವಿಭೋ ಪ್ರಭೋ 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 ಅವಿವಾದ ಶ್ರೀ ಅಭಿರಾಮ ವಿಭೋ ಪ್ರಭೋ ಪ್ರಭೋ ಆ, ಪ್ರಭೋ ಹಿನವಂಶ ಸೋಮ ಮನುವಂಶ ದೀಪ ಹಿನವಂಶ ಸೋಮ ಮನುವಂಶ ದೀಪ ಹಿನವಂಶ ಸೋಮ ಮನುವಂಶ ದೀಪ ಹಿನವಂಶ ಸೋಮ ಮನುವಂಶ ದೀಪ ವಿನುತ ಶುಭಕಾಮ ಗಣುತಾತಿ ರಾಮ ಅಭಿರಾಮ ವಿಭೋ ಪ್ರಭೋ 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 ಅವಿವಾದ ಶ್ರೀ ಅಭಿರಾಮ ವಿಭೋ ಪ್ರಭೋ 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 ಪ್ರಭು
ಇದು ಮಳೆಗಾಲವಾದ್ದರಿಂದ ಕಪಿವೀರರನ್ನು ಒಗ್ಗೂಡಿಸುವಲ್ಲಿ ವಿಳಂಬವಾಯಿತು. ಇದನ್ನು ವಿಳಂಬವೆಂದು ಭಾವಿಸಬಾರದು. ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಲಕ್ಷ್ಮಣ ಸ್ವಾಮಿ, ಸುಗ್ರೀವ ಇಲ್ಲವೋ ಸುಗ್ರೀವ? ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ, ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ, ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ, ರಘುವರ ಕೋಪಾನ್ವಿದೆ ಭೂಪಾನ್ವಯ ಭೂಪ ಮನದಿ. ಇಂದು ನಲವಿಂದಾಪ್ತನೆ ಸೇಂದುವೆಗೆ ವಂದಿಸುವೆ, ಇಂದು ನಲವಿಂದಾಪ್ತನೆ ಸೇಂದುವೆಗೆ ವಂದಿಸುವೆ, ಸಂದಾಂಜಯ ವಂದಿಸುವೆ, ಸಂದಾಂಜಯ ವಂದಿಸುವೆ, ವಂದಿಸು ಕೋರೆವೆ. ಗೋಪಾನ್ವಿದೆ ಭೂಪಾನ್ವಯ ಭೂಪ ಮನದೆ. ಇಲ್ಲವೋ ಸುಗ್ರೀವ ರಾಜ? ಎಷ್ಟೋ ಮದ ನೀಚ ನಿನಗೆ ಭ್ರಷ್ಟನೇಚಿ, ಎಷ್ಟೋ ಮದ ನೀಚ ನಿನಗೆ ಭ್ರಷ್ಟನೇಚಿ, ಎಂದು ವನ ತಂದೀರನೆ ತಂದೀರವ ತಂದೀರನೆ, ಎಂದು ವರ ತಂದೀರನೆ ನಂದೀವನ ತಂದೀರನೆ, ಎಷ್ಟೋ ಮದ ನೀಚ ನಿನಗೆ ಭ್ರಷ್ಟನೇಚಿ. ಇಲ್ಲವೋ ಸುಗ್ರೀವ? ಸ್ವಾಮಿ, ಮನ್ನಿಸಬೇಕು. ಸುಗ್ರೀವರಾಜ, ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಇಲ್ಲ ರಘುವೀರ ಸಮರ್ಥ. ಮನೋಜಾವತಾರ ಬಿನ್ನುತ್ತಾ ವಿರಾಮ, ಮನೋಜಾವತಾರ ಬಿನ್ನುತ್ತಾ ವಿರಾಮ, ಮನೋಜಾವತಾರ ಬಿನ್ನುತ್ತಾ ವಿರಾಮ, ಮನೋಜಾವತಾರ
ಅಭಿರಾಮ ನಮೋ ವಿಭೋ ಅಭಿವಾದಯಾಮೆ ಸುಖಾದಿ ಸುಖಾದಿ ಅಭಿವಾದಯಾಮೆ ಭಗವತಮ ರಾಘವ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಆಂಜನೇಯ ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇವರಿಗೆ ಮುಂದಿನ ಕಾರ್ಯಗಳನ್ನು ವಹಿಸು. ಅಪ್ಪಣೆ ಮಹಾಪ್ರಭು. ಆಂಜನೇಯ, ನೀನು ಅಂಗದ ಜಾಂಬುವಂತರು ಒಳಗೂಡಿ ದಕ್ಷಿಣಮುಖವಾಗಿ ಹೊರಡಿ ಅಲ್ಲಿ ವಿಂಧ್ಯ ಪರ್ವತಗಳಲ್ಲಿ ಹುಡುಕಿ, ಆನಂತರ ಗೋದಾವರಿ ನರ್ಮದಾ ಪರ್ವತ ನದಿ ಪ್ರಾಂತ್ಯಗಳಲ್ಲಿ ಹುಡುಕಿ, ನಂತರ ಅಗಸ್ತ್ಯಾಶ್ರಮವನ್ನು ಸೇರಿ ಮುನಿಗಳಿಂದ ಆಶೀರ್ವಾದವನ್ನು ಪಡೆದು ನಂತರ ಕೇರಳ, ಪಾಂಡ್ಯ, ಚೇರಾದಿ ದೇಶಗಳಲ್ಲಿ ಹುಡುಕಿ ನಂತರ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು, ಅವಳಿಗೆ ಎದುರದೆ ಅವಳನ್ನು ಸಂಹರಿಸು. ಆ ನಂತರ ಭೋಗವತಿ ನಗರವು ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಆ ನಂತರ ಪಿತೃಗಳ ಲೋಕವು ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಆ ನಂತರ ಅದರಿಂದ ಮುಂದಕ್ಕೆ ಹೋಗಬೇಡ. ಏತಕ್ಕೆ ಒಡೆಯ? ಆಂಜನೇಯ, ಅಲ್ಲಿ ಸೂರ್ಯರಶ್ಮಿ ಇರುವುದಿಲ್ಲ, ಆದ್ದರಿಂದ ನೀನು ಹೋಗಬೇಡ. ಅದಿರಲಿ, ಈ ಒಂದು ವರ್ಷ ಅವಧಿಯೊಳಗಾಗಿ ಸೀತಾಮಾತೆಯ ವಾರ್ತೆಯನ್ನು, ಆ ನೀಚನಾದ ರಾವಣನ ನೆಲೆಯನ್ನು ಹುಡುಕಿ ಬರಬೇಕು. ಇಲ್ಲವಾದಲ್ಲಿ ಇದು ಸುಗ್ರೀವಾದನಿಗೆ, ಸತಿವಶೇಷನಾದ ನಿನಗೆ ಶಿಕ್ಷೆಯನ್ನು ಹೇಳತಕ್ಕದ್ದೇನುವುದಿಲ್ಲ. ಮಹಾದಾಜ್ಞೆ ಒಡೆಯ, ಮಹಾದಾಜ್ಞೆ ಒಡೆಯ. ಸುಗ್ರೀವರಾಜ, ಈ ನಾನಾದಿಕ್ಕಳಲ್ಲಿರ್ತಕ್ಕಂಥ ವಿಷಯಗಳನ್ನು ನೀನು ಹೇಗೆ ತಿಳಿದೆ? ಪ್ರಭು, ನಮ್ಮಣ್ಣನು ನನ್ನನ್ನು ಸಂಹರಿಸಲೆಂದು ಅಟ್ಟಿಸಿಕೊಂಡು ಬಂದಾಗ ನಾನು ಈ ಭೂಪ್ರದರ್ಶನೆ ಮಾಡಿದನು, ಈ ವಿಚಾರಗಳನ್ನು ತಿಳಿದುಕೊಂಡೆನು. ಮಾರುತಿ, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು ಏನ್ ಹೇಳಿದೆ ಸ್ವಾಮಿ? ಶ್ರೀರಾಮನಿಂದಯ ಕರುಣಾರಸ ವಿಲಸತ್ಕಟಾಕ್ಷಮ ಬಂದಿರೇ. ಶ್ರೀರಾಮನಿಂದಯ ಕರುಣಾರಸ ವಿಲಸತ್ಕಟಾಕ್ಷಮ ಬಂದಿರೇ. ಅವನಂಶದ ಬಡಿದು 6 ಜನ ಕೈಯ ತಂದು ಕಂಡೊಪ್ಪು ಬೆನಲಗಿ ರಾಮ. ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಸೀತಾಮಾತೆಯರು ಕುಶಲವಾದ ತರುವುದಲ್ಲದೆ ಆ ದುರುಳನಾದ ರಾವಣ ಬರಾಬರನ್ನು ತಿಳಿದು ಬರುವೆನು. ಅವಧಿ ಮುಗಿಯುವುದೊಳಗಾಗಿ. ಮಾರುತಿ, ಬಹಳ ಸಂತೋಷ. ಜಾನಕಿಯನ್ನು ಕಂಡಾಗ ಅವಳನ್ನು ಗುರುತಿಸಲು ಕೆಲವು ಕುರುಗಳನ್ನು ಹೇಳುವೆನು. ಹೀಗೆ ಬಾ. ಇದು ಅಲ್ಲದೆ ಆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ತಿಳಿಯಿತೆ? ಆಗಬಹುದು ಒಡೆಯ. ನಕಿಗರುವ ಪುರಿದಗೆ ಮಾರುತಿ ಬೇಡು ಜಾನಕಿ ಗರುವ ಪುರಿದಗೆ ಮಾರುತಿ ಬೇಡು ಪಾರೈ ನಂಬಿಕೆ ಪಾರಗಡೆ ಚಿರುತಾಪವ ಮುರಿದು ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಕರೆತಂದು ಸಂತೈಸೈ ಜಾನಕಿ ಗರುವ ಬರೆಯಿದ ಮಾರುತಿ ಬೇಡುವೆ ಪಾರೈ
ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ಬಾರದೊಡೆ ಸೀತೆಗೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ಮಾರುತಿ ಮಾರುತಿ ನಂಬಿಕೆ ಬಾರದೊಡೆ ಶಾಖೆಗೆ ಪ್ರಿಕೆಯ ನಿದ ಅರು ಅರು ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಕರೆತಂದವಳು ಜೀವನಗಳು ಜಾನಕಿ ಗರುವ ಒಲಿಗಿದ ಬೇಳುವೆ ಮಾರುತಿ ಬೇಳುವೆನು ಮಾರೈ ಮಾರುತಿ 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 ಪ್ರಭು, ಈ ಹೆಂಗುಳಿಕೆಯನ್ನು ಹಾಗೆ ಕೊಟ್ಟು ಆಕೆಯಿಂದ ಅವಿಜ್ಞಾನ ವಸ್ತುವನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಬರಬೇಕು. ತಿಳಿಯಿತೆ? ಮಹಾದಾಜ್ಞೆ ಒಡೆಯ. ಏನಿದು? ಎಷ್ಟೇ ಆದರೂ ಕಪಿ ಬುದ್ಧಿ ಅಲ್ಲವೇ? ಇರಲಿ. ಶೇಷಾವತಾರೆಯಾದ ಲಕ್ಷ್ಮಣ ಸ್ವಾಮಿಯೇ, ಮಾತೆಯವರು ದರ್ಶನವಾದಾಗ ತಮ್ಮ ವಿಷಯದ ಏನನ್ನು ತಿಳಿಸಲಿ? ಮಾರುತಿ, ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ನಾಂ ಧನ್ಯರಾದೆ. ಕಪಿವೀರರೇ, ಎಂದಿನ ಮೊದಲುಗೊಂಡು ಸೀತಾಮಾತೆಯ ದರ್ಶನವಾಗುವ ತನಕ ಆಹಾರಾದಿಯನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದಾರವಿಂದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ಸ್ವಾಮಿ ಕಾರ್ಯದಲ್ಲಿ ನಿರತರಾಗೋಣ. ನಾಂಬೋಗಿ ಬಾರ್ಬೆ ರಘು ಪುಂಗವ. ಪ್ರಭು, ನಾಂಬೋಗಿ ಬಾರ್ಬೆ ರಘು ಪುಂಗವ. ರಾಜೀವನೇತ ನಮಿಸುವೆ ರಾಮ. ರಾಜೀವನೇತ ನಮಿಸುವೆ ರಾಮ. ನಾಂಬೋಗಿ ಬಾರ್ಬೆ ರಘು ಪುಂಗವ ರಘು ಪುಂಗವ ರಘು ಪುಂಗವ. ಜೈ ರಘುವೀರ ಸಮರ್ಥ. ಜಾಂಬವಂತಾದಿಗಳೇ, ನಾನಾ ಪ್ರದೇಶಗಳನ್ನು ಸುತ್ತಿ ಬಂದರೂ ಸೀತಾಮಾತೆಯ ದರ್ಶನವಾಗಲಿಲ್ಲವಲ್ಲ, ಈಗೇನು ಮಾಡುವುದು? ಆಂಜನೇಯ, ಬೇಸರ ಪಡಬೇಡ, ಮುಂದೆ ಹೋಗಿ ನೋಡೋಣ, ನಡೆಯದೆ ಆಂಜನೇಯ. ಜಾಂಬವಂತರೇ, ಅದು ಅಲ್ಲಿ ನೋಡಿ, ಒಂದು ಗುಹೆಯು ಕಾಣುತ್ತಿರುವುದು. ಅದರೊಳಗೆ ರಾಜಹಂಸಗಳು ಪಕ್ಷಿಗಳು ಒಳಗೆ ಹೋಗುವುದರಿಂದ ಅಲ್ಲಿ ನೀರಿನ ಕೊಳವು ಉದ್ಯಾನವೂ ಸಹ ಇರಬಹುದೆಂದು ತೋರುವುದು. ಅಲ್ಲಿ ಏನಾದರೂ ಮಾತೆಯನ್ನು ಬಚ್ಚಿಟ್ಟ ಬರುವುದೇ? ಬನ್ನಿ, ಅಲ್ಲಿ ಹೋಗಿ ನೋಡೋಣ. ಆಗಬಹುದು. ರಾಮ 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 ಸೀತಾ ರಾಮ 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 ಸೀತಾ. ರಘುವೀರ ಸಮರ್ಥ. ಅಂಗದ ಕುಮಾರ, ತಪಸ್ಸುಗಳ ಮಹಿಮೆಯು ಬಹಳ ಅಪಾರವಾದುದು. ನದಿ ಮೂಲವನ್ನು ಗುರುಮೂಲವನ್ನು ಎಂದಿಗೂ ಪರೀಕ್ಷಿಸಲು ಹೋಗಬಾರದು ಅಂಗದ ಕುಮಾರ. ಏನಿದು? ಕೈಕೆ ಓರ್ವಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿದವು. ಅಯ್ಯೋ, ಪರಾಕ್ರಮಶಾಲಿಯಾದ ಜಟಾಯುವೇ ಮೃತಪಟ್ಟ ಮೇಲೆ ಇನ್ನು ನಮ್ಮಂತವರ ಪಾಡೇನು? ಹಾ ರಾಮಚಂದ್ರ, ವನವಾಸ ಪಂದೆ ರಾಮ. ವನವಾಸ
ಬಂದ ರಾಮ ಸತಿಯ ನಳಿದನ ಕಟ ಪುತ್ರ ಶೋಕಾರ್ಥ ಭೂಪಂ ತನುವಾಂ ತಾಂಬಿಟ್ಟೊನೆ ಗಣಗೌರಿ ಬುಧರಾಜ ಮಡಿದನ ಕಟ ಆ ಪೌಲಶ್ಯಂ ಸೀತೆ ದೈತ್ಯೇಂದ್ರನ ಕೈಯೊಳಿಸಲಿಕ್ಕೆ ಬಹು ದುಃಖ ಪಡುತ್ತಿಗಳೇ ಯಮಗೆ ಬಂದಿದ್ದು ಪ್ರಾಣನಾಶ ಶ್ರೀಬುದ್ಧಿ ಪ್ರಣಯಾಂಕರಿ ಎಂಬ ಆರೋಗ್ಯ ಸುಳ್ಳಾದೀತೆ. ದಶರಥನೋದಾರದೋಳ್ ಜನಿಸಿದ ಶ್ರೀಹರಿ ದಶರಥನೋದಾರದೋಳ್ ಜನಿಸಿದ ಶ್ರೀಹರಿ ಲೋಕವ ಬೆಳಗುವ ರಾಮಹರೇ ಲೋಕವ ಬೆಳಗುವ ರಾಮಹರೇ ಜೈ ಜೈ ರಾಮಹರೇ ಜೈ ಜೈ ಸೀತಹರೇ ಜೈ ಜೈ ರಾಮಹರೇ ಜೈ ಜೈ ಸೀತಹರೇ. ಬಾಲ್ಯ ಶಾಪ ವಿಮೋಚನೆಗೈದು ಬಾಲ್ಯ ಶಾಪವ ವಿಮೋಚನೆಗೈದು ಲೋಕವ ಬೆಳಗುವ ರಾಮಹರೇ ಜೈ ಜೈ ರಾಮಹರೇ ಜೈ ಜೈ ಸೀತಹರೇ ಜೈ ಜೈ ರಾಮಹರೇ ಜೈ ಜೈ ಸೀತಹರೇ ಜೈ ಜೈ ರಾಮಹರೇ ಜೈ ಜೈ ಸೀತಹರೇ ಜೈ ಜೈ ರಾಮಹರೇ ಜೈ ಜೈ ಸೀತಹರೇ. ಜೈ ಜೈ ರಘುವೀರ ಸಮರ್ಥ. ಜಾಂಬವಂತರೇ ಆಂಜನೇಯ ಅದೋ ನೋಡಿ ಈ ಸಮುದ್ರಾಲಂಕನವನು ಈ ಎಷ್ಟೊಂದು ಭಯಾನಕರವಾಗಿರುವುದು. ಹೌದು ಆಂಜನೇಯ. ಇದನ್ನು ಲಂಘಿಸಿ ಸೀತಾಮಾತೆಯ ಕುಶಲವಾರ್ತೆ ತರುವರು ವೀರರು ಯಾರಿರುವುದು ವಿಚಾರಿಸು ಅಂಗದ ಕುಮಾರ. ಅಂಗದ ಕುಮಾರ, ಹಿಂದೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ನನ್ನ ಶಕ್ತಿಯೆಲ್ಲವೂ ಕುಂದು ಹೋಗಿರುವುದಪ್ಪ. ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ರಾಘವ ಕಾರ್ಯವ ಸಾಧಿಸಲಿಗನ ರಾಘವ ಕಾರ್ಯವ ಸಾಧಿಸಲಿಗನ ಸಾಗರವನು ನೀ ದಾಟುವಂತ ಹನುಮಂತ ಗುಣವಂತ ಧೀಮಂತ ಮಾರುತ ಸಂಜಾತ ಸಾಗರ ಗುಣೋಪೀತ ಮಾರುತ ಸಂಜಾತ ರಾಘವ ಕಾರ್ಯವ ಸಾಧಿಸಲಿಗನ ರಾಘವ ಕಾರ್ಯವ ಸಾಧಿಸಲಿಗನ ಸಾಗರವನು ನೀ ದಾಟುವಂತ ಹನುಮಂತ ಗುಣವಂತ ಧೀಮಂತ ಧೀರ ವೀರವರ ಮಾರುತ ಸಂಜಾತ ಸಾಗರ ಗುಣೋತೀತ ಮಾರುತ ಸಂಜಾತ. ಏಳು ಹನುಮ ಎದ್ದೇಳು. ನೀನು ಬಾಲಕನಾಗಿದ್ದಾಗ ಸೂರ್ಯನನ್ನು ಅಣ್ಣೆಂದು ನುಂಗಲು ಹೋದ ಬಾಲ ಕಿಶೋರ ನೀನು. ಏಳು ಹನುಮ ಎದ್ದೇಳು. ಈ ಕಾರ್ಯವು ನಿನ್ನಿಂದಲೇ ಸಮರ್ಥವು. ಜೈ ಜೈ ಹನುಮ. ಭಯಪಡಬೇಡಿ ಭಯಪಡಬೇಡಿ. ರಾಮರ ಕಾರ್ಯದಲ್ಲಿ ಇಷ್ಟೊಂದು ಬೇಡಿಕೊಳ್ಳುವುದೇ? ಈ ಶತಯೋಜನವಾದ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲೋಪಯಾವಧಿಗೆ ದಾಟಿ ಸೀತಾಮಾತೆಯ ಕುಚರ ವಾತ್ಯವನ್ನು ತರುವೆನು. ಅದು ಅಲ್ಲದೆ ಆ ದುರುಳನಾದ ದಶಕನ ಬಲಾಬಲಗಳನ್ನು ತಿಳಿದು ಬರುವೆನು. ಅವಧಿ ಮುಗಿಯುವುದೊಳಗಾಗಿ ಅಲ್ಲಿಯವರೆಗೂ ನೀವೆಲ್ಲರೂ ರಾಮ ಧ್ಯಾನ ಮಾಡ್ತಾ ಕುಳಿತೀರಿ. ಆಗಬಹುದು ಆಂಜನೇಯ, ಆಗಬಹುದು. ಲಂಗಿ ಬೆನಿ ವಾರ್ಧೆಯ ಲಂಗಿ ಬೆನಿ ವಾರ್ಧೆಯ ವರ್ಧನಾದುರೆ ಹರ್ಷ ಬಾಂಧ ಲಂಗಿ ಬೆನಿ ವಾರ್ಧೆಯ ಲಂಘಿಸಿ ನೀರದ ಸಂಘದ ಮರ ತುಂಗ ಬಲದಿದ ಒಂದು ನಿಮಿಷದೇ
ಲಂಘಿಸಿದೀರದ ಸಂಘದವರ ತುಂಗಬಲದಿನ ನೊಂದು ಲಂಗಿ ಬೆಲಿ ವಾರ್ತೆಯ ವರ್ದು ನೊಂದು ಹರ್ಷ ಒಂದು ಲಂಗಿ ಬೆಲಿ ವಾರ್ತೆಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಹೀರಿಸುತ್ತಲೇ ಶ್ರೀವರಪ್ರದವ ಜೀವನ ಸುಸ್ಥಿರ ಶ್ರೀವರಪ್ರದವ ಜೀವನ ಮಾವದನ್ನೇ ನೀತಿ ರಾಗವೆಲ್ಲಿ ಲಂಗಿ ಬೆಲಿ ವಾರ್ತೆಯ ವರ್ದು ನಾನು ಹರ್ಷ ಒಂದು ಲಂಗಿ ಬೆಲಿ ವಾರ್ತೆಯ ವಾರ್ತೆಯ ವಾರ್ತೆ ಜೈ ಜೈ ರಘುವೀರ ಸಮರ್ಥ ರಾಮ 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 ಸೀತಾ ರಾಮ ರಾಮ ರಾಮ. ಎಲ್ಲಿ ನೋಡ್ತಾ ಇದ್ದೀರಾ? ರಾಮ 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 ತುಲಗೊಲವನ್ನಿಂಜಿಸಿ ತುಲಗೊಲವನ್ನಿಂಜಿಸಿ ನಿಷ್ಕರುಣದೋ ನೆನೆಸಿ ಜಗವ ಬಾಧಿಸುತ್ತಿರ್ಪ ಆದುರುಳದ ಶಾನನು ಪುರವನ್ನಿರಿಕಿಸಿದೆ ಶ್ರೀರಾಮಚಂದ್ರನ ದಯದಿ ದಯದಿ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಹಿಡಿದರೆ ಎನ್ನುವೆ ಬಲ ಕಂಡನ ಲಂಕಾ ನಗರವ ಮಣಿಮಂಡಲ ನವ ಕಂಡೇ ಲಂಕಾ ನಗರವ ಗಗನ ತೋಲಕ್ಕಿ ದೊಗವ ಕಲ್ಲೋಳ್ ಗಗನ ತೋಲಕ್ಕಿ ದೊಗವ ಕಲ್ಲೋಳ್ ಗಗನ ತೋಲಕ್ಕಿ ದೊಗವ ಕಲ್ಲೋ ಗಗನ ಲಗಲ ವೇಲಿ ದಿಲ್ಲಿಗೆ ನಗೆಯುತ್ತೆ ಲಗಲ ಮೇಲೆ ದಿಲ್ಲಿಗೆ ನಗೆಯುತ್ತೆ ಗಗತಿಯೊಳಗೆ ಶುಕನ ತೆರದೆ ರಾಮಚಂದ್ರ ಗಗತಿಯೊಳಗೆ ಶುಕನ ತೆರದೆ ಗಗತಿಯೊಳಗೆ ಶುಕನ ತೆರದೆ ಇಲ್ಲಿಗೆ ಬರುತ್ತಿರೆ ನಾಗರವಾನ್ಯರೇ ಇಲ್ಲಿಗೆ ಬರುತ್ತಿರೆ ನಾಗರವ ನಾನ್ ಕಂಡೆನ ಲಂಕಾ ನಗರವ ಮಣಿಮಂಡಲ ನವನಿದ ಕಂಡೆನ ಲಂಕಾ ನಗರವ ಒಳಪಾಗಿ ಮತ ಕಾಲ ಸತೀತಳ ಒಳಪಾಗೆ ಮತ ಕಾಲ ಸತೀತಳ ತೊಳಪಾಯೇ ಮತ ಕನಸ ತತೀತಳ ತೊಳಪಾಯೇ ಮತ ಕಳ್ಳ ಸತೀತಳ ತೊಳಪಾಯೇ ಮತ ಕಳಸ ತತೀತಳ
ರಾಮಚಂದ್ರ ತೊಳಪಾಯೇ ಮದಗಳ ಸಜದಿದ್ದ ತಲ ತಲಿಸಿ ಗಗನವ ಬೆಳಗಿರೆ ತಲ ತಲಿಸಿ ಗಗನವ ಬೆಳಗಿರೆ ಚಲದ್ರಿ ಕೂಟ ಚಲದ ಮೇಲೆ ಚಲದ್ರಿ ಕೂಟ ಚಲದ ಮೇಲೆ ಚಲದ್ರಿ ಕೂಟ ಜಲದ ಮೇಲೆ ಚಲದ್ರಿ ಕೂಟ ಜಲದ ಮೇಲೆ ಚಲದ್ರಿ ಕೂಟ ಜಲದ ಮೇಲೆ ಚಲದ್ರಿ ಕೂಟ ಜಲದ ಮೇಲೆ ಪ್ರಜ್ವಲಿ ಬದೈತನ ಪಳ್ಳ ನೀ ಪರೆ ಪ್ರಜ್ವಲಿ ಬದೈತನ ಪಳ್ಳ ನೀ ಕಂಡದ ಲಂಕಾ ನಗರವ ಮಣಿಮಂಡಲ ನವ ಕಂಡೇ ನಗರವ ರಾಮಚಂದ್ರ ಏನೀತನ ವೈಭವ, ಈತನ ಅರಮನೆಯಾದ ಹೊರಗಿನ ಬಾಗಿಲೇ ಇಷ್ಟೊಂದು ಒಳೆಯುತ್ತಿರಬೇಕಾದ್ರೆ ಇನ್ನು ಈತನ ಅರಮನೆಯಾದರೂ ಎಷ್ಟು ಸುಂದರವಾಗಿರಬಹುದು. ಪ್ರಭು ರಾಮಚಂದ್ರ, ಸಮುದ್ರಾಲಂಘನ ಸಮಯದಲ್ಲಿ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ನನ್ನ ಹನಸಲ್ಲಿ ಬಂದು ನುಂಗಲು ಬಂದು ನನ್ನನ್ನೇ ನುಂಗಲು ಬಂದ ಆ ಸಿಂಹಿಕೆಯ ಗರ್ಭವನ್ನು ಅತೀ ಸೂಕ್ಷ್ಮವಾಗಿ ಒಳವೊಕ್ಕು ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿ ಬಂದಿದ್ದು ನಿನ್ನ ಅನುಗ್ರಹದಿಂದಲ್ಲವೇ ತಂದೆ. ಇರಲಿ, ಹೀಗಿರುವಾಗ ನನಗೆ ಭಯವೆಂದರೇನು? ಇರಲಿ, ಪುರಪ್ರವೇಶ ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ರಾವಣೇಶ್ವರ ಆಜ್ಞೆಯಂತೆ ಈ ಲಂಕಾಪಟ್ಟಣದ ಕೋಟೆಯನ್ನು ಕಾಯುತ್ತಿರುವೆನು. ಇಲ್ಲಿ ಯಾರೇ ಆಗಲಿ, ದೇವತೆಗಳಲ್ಲಿ ಕನ್ನಡ ಗಿಂದು ಪುರುಷರೇ ಆಗಲಿ, ಯಾರು ಒಳಗಡೆ ಹೋಗದಂತೆ ನಾನು ನೋಡಿಕೊಳ್ಳುವನು. ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲಿಕತ್ತು. ನನ್ನದ ಪವನದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡಬಡಗಿಲ್ಲದೆ, ನನ್ನದ ಪವನದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡಬಡಗಿಲ್ಲ. ಚೆನ್ನ ಕೋಟೆಯ ಒಣ್ಣಿನ ಒಳಪ, ಚೆನ್ನಿನ ಕೋಟೆಯ ಒಣ್ಣಿನ ಒಳಪು ಎನಿತುಗ ನಿಮಗೆ ಶೋಭಿಸುವುದು ಸೊಗಸೆ, ನಿಗೆ ಸೊಗಸೆ, ನಿಗೆ ಸೊಗಸೆ. ರಾಮಚಂದ್ರ, ಆಪತ್ ಬಾಂಧವ, ಅನಾಥ ರಕ್ಷಕ, ಕಾಪಾಡು ಕಾಪಾಡು. ಏನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರ ಸ್ತ್ರೀಯರು ಮಲಗಿರೋಳಲ್ಲ. ಏರಾಲಿ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವಳು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಯಾರು 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 ಇಲ್ಲ. ಯಾರು ಯಾರು? ಓಹೋ, ಕೋತಿ, ಎಲ್ಲವೋ ಕೋತಿ, ನೀನು ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ ಅಮ್ಮ, ನಿಧಾನವಾಗಿ ಹೇಳಮ್ಮ. ನಾನು ಶ್ರೀರಾಮದೂತನು.
ಈ ಲಂಕಾ ನಗರವನ್ನು ನೋಡಿ ಆನಂದ ಪಡೆದು ಬಂದಿರುವೆನು. ನೀನು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನಮ್ಮ. ಈ ಯಾರು ದೂತನಾದರೂ ಒಳಗೆ ಹೋಗಲು ಪ್ರವೇಶ ಕೊಡುವುದಿಲ್ಲ. ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನಮ್ಮ. ಹಾಗೆ ಹೋಗಬೇಕಾದರೆ ನನ್ನ ಒಂದು ಷರತ್ತಿರುವುದು. ಏನಮ್ಮ? ನನ್ನ ಮೇಲೆ ಯುದ್ಧವನ್ನು ಮಾಡಿ ಯುದ್ಧದಿಂದ ಗೆದ್ದು ಲಂಕಾಪಟ್ಟಣವನ್ನು ಪ್ರವೇಶ ಮಾಡು. ಏ ರಕ್ಕಸಿ, ಕಳನಲ್ಲ ಕೇಳಿ ನಾನು, ಕಳನಲ್ಲ ಕೇಳಿ ನಾನು, ತಂದೆ ರಕ್ಕಸಿಯ ಕೇಳು, ತಂದೆ ರಕ್ಕಸಿಯ ಕೇಳು. ಒಳ್ಳೆ ವಾಯು ಪುತ್ರ ಹನುಮ. ಏ ರಕ್ಕಸಿ, ಏ ಕೋತಿ, ಒಳ್ಳೆ ವಾಯು ಪುತ್ರ ಹನುಮ, ಹನುಮಂತನೆಂಬುರೆ ದಾನವಿ ದೂರ ಸಾರಲೆ ನೀ, ದೂರ ಸಾರಲೆ ನೀ. ಅಮ್ಮ, ದೇವತೆಗಳಿಗೆ ಅಸಾಧ್ಯವಾಗಬಹುದು, ಆದರೆ ನನಗೆಲ್ಲವೂ ಸಾಧ್ಯವೆಂದು ತಿಳಿ. ಅಮ್ಮ ತಾಯಿ, ಒಂದು ಷರತ್ತಿನ ಮೇಲೆ ಇದ್ದವನು ಮಾಡೋಣ. ಅದೇನು ಷರತ್ತು ಹೇಳು. ನೀನಾದರೂ ಹೆಂಗಸು, ನಾನಾದರೂ ಗಂಡಸು. ನೀನು ಆಯುಧ ಒಂದು ಹಿಡಿದುಕೊಂಡಿರು, ನಾನು ನಿರಾಯುಧನು. ಅಂದ ಮೇಲೆ ಹೇಗೆ ಮಾಡೋಣವೇ? ಹೇಳು, ಹೇಗೆ ಮಾಡೋಣ? ನೀನು 3 ಪ್ರಹಾರಗಳನ್ನು ನನಗೆ ಕೊಡು. ರಾಮನ ಬದುಕುಳಿದರೆ ನಾನು ನಿನಗೆ ಒಂದೇ ಪ್ರಹಾರವನ್ನು ಕೊಡುವೆನು. ಆಗ ತಿಳಿಯುವುದು ನಮ್ಮಗಳ ಪರಾಕ್ರಮವು. ಆಗಲಿ, ಇದ್ದ ಕೂತು ಕುಳಿತುಕೋ. ಇವತ್ತು ಮುಗೀತು, ಈ ಕೋತಿ ಕಸ ಮುಗೀತು ಇವತ್ತು. ಕೋತಿ ಹಿಂದಗಡೆ ಕಿತ್ಕೊಂಡ್ಬಿಟ್ಟು ಹುಷಾರಾಗಿರ್ಲಿ. ಕೋತಿ ಕಸ ಮುಗಿದಾಯ್ತು, ಎಲ್ಲ ಕಿತ್ಕೊಂಡ್ಬಿಟ್ಟು ಹಿಂದಗಡೆ ವಾಸನೆ. ವಾಸ ಮುದ್ದೆ. ಜೈ ಜೈ ರಘುವೀರ ಸಮರ್ಥ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಿರ್ಗ ಬದುಕೈತೆ. ಅಯ್ಯ, ಇನ್ನ 2 ಕುಳಿತುಕೋ. ಆಗಬಹುದಮ್ಮ, ಆಗಬಹುದಮ್ಮ. ಈ ಸಲಿ ಮಾತ್ರ ಬಿಡಲ್ಲ. ಜೈ ರಾವಣೇಶ್ವರ. ಜೈ ಶ್ರೀರಾಮ್. ಮುಗಿದೈತೆ, ಎಲ್ಲ ಮುಗಿದೈತೆ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಮುಗಿದೋಯ್ತು ಕಸ. ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಿರ್ಗ ಬದುಕೈತೆ. ಇದೆ ಇನ್ನೂ ಒಂದೈತೆ, ಕೂತ್ಕೋ. ಆಗಬಹುದು, ಆಗಬಹುದು. ಇದು ಕೊನೆಗುದ್ದು ರಾವಣೇಶ್ವರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ರಘುವೀರ ಸಮರ್ಥ. ಈಗ ಮುಗೀತಿ, ಮುಗೀತು. ನೀನು ಕುಳಿತುಕೋ. ಈಗ ನಿನ್ನ ಸರದಿ. ಕೂತ್ಕೋ ಮತ. ಬಾ ರಂಕಿನ ಕುಳಿತುಕೋ. ಒಂದೇ ಒಂದು ಆಂಜನೇಯ, ನಿಧಾನ ಕೂತು. ಆಗಲಿ, ಆಗಲಿ. ಆಮೇಲೆ ಮುಂದೆ ನೋಡುವ ನೀವು. ನಿಧಾನವಾಗಿ ನಿನ್ನ ಇಷ್ಟ ದೇವತೆ ನೆನೆಸಿಕೊಳ್ಳೋ. ಜೈ ರಾವಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಇನ್ನು ರಾವಣಿಗೆ ಅಪಜಯ, ಆಂಜನೇಯಗೆ ಜಯ. ನಾನು ಪುನೀತಳಾದೆ, ಶಾಂಭವಿಯಿಂದ ನನ್ನನ್ನು ಸಮುದ್ರಕ್ಕೆ ತಳ್ಳಿಬಿಡು. ಜೈ ಜೈ ರಘುವೀರ ಸಮರ್ಥ. ರಾಮಚಂದ್ರ, ಏನಿದು? ಎಲ್ಲಿ ಶೋಧಿಸಲಿ? ಪುರದ ನಾನಾ ಭವನಗಳು ಎಲ್ಲ ಹುಡುಕಿದ್ದಾಯಿತು. ಎಲ್ಲೂ ಸೀತಾ ಮಾತೆಯವರ ದರ್ಶನವೇ ಸಿಗಲಿಲ್ಲ. ಇರಲಿ, ಮುಂದೆ ಹೋಗಿ ನೋಡುವೆನು. ಇಲ್ಲಿ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಅರಿವಿಲ್ಲದೆ ಬಿದ್ದಿರುವರು. ಅಲ್ಲೇನಾದರೂ ಇರಬಹುದೇನೋ, ನೋಡೋಣವೇ. ಇರಲಿ, ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದನಲ್ಲ. ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಹರಿವಿಲ್ಲದೆ ಬಿದ್ದಿರುವರು. ಇರಲಿ, ಮುಂದೆ ಹೋಗಿ ನೋಡುವೆನು.
ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಮಾತೆಯವರು ಸಿಕ್ಕಿದರು. ಮಾತೆಯವರ ದರ್ಶನ ಮಾಡಿ ಮತ್ತೊಂದು ಸಾರಿ ದರ್ಶನ ಮಾಡಿಕೊಂಡು ಮುಂದೆ ಹೋಗುವೆನು. ಹಾ ರಾಮಚಂದ್ರ, ರಾಮಚಂದ್ರ, ಆಯಿದೇನೋ ಮೋಸ ಕಾರ್ಯ, ಆಯುಧೆ ದುರ್ದೈವವೇ, ದೈವವೇ. ಹಾ ರಾಮಚಂದ್ರ, ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ, ದೈವವೇ. ರಾಮಚಂದ್ರ, ಜನಕನೋದರದಲ್ಲಿ ಜನಿಸಿ ಘನಮಹೇಶನ ಕಾಲವ ಬಿಡಿದು. ರಾಮಚಂದ್ರ, ಜನಕನೋದರದಲ್ಲಿ ಜನಿಸಿ ಘನಮಹೇಶನ ಕಾಲವ ಬಿಡಿದು, ಗಳಿಲ ನೇತ್ರ ಹಳಿಬೂತನುವ, ಗಳಿವ ನೇತ್ರ ಹಳಿಬೂತನುವ, ಮೊನಕೆ ಒಪ್ಪಿತೇನು ರಾಮ. ಹಾ ರಾಮಚಂದ್ರ, ಮೊನಕೆ ಒಪ್ಪಿತೇನು ರಾಮ, ಆಯಿದೇನೋ ಮೋಸ ಕಾರ್ಯ, ಆಯಿದೆ ದುರ್ದೈವವೇ. ಹಾ ರಾಮಚಂದ್ರ, ರಾಮಚಂದ್ರ, ನನ್ನ ಬಳ್ಳಿಯಲ್ಲಿ ಮಲಗಿರಿರ್ವದ ಜಲಜಾದ ಬದೋ ತಿಳಿದ ಬಡೆ. ರಾಮಚಂದ್ರ, ನನ್ನ ಬಳ್ಳಿಯಲ್ಲಿ ಮಲಗಿರಿರ್ವದ ಜಲಜಾದ ಬದೋ ತಿಳಿದ ಬಡೆ. ಅಳಿವ ತನ್ನುವ ಗಳಿಲ ನೇತ್ರ, ಅಳಿವ ತನ್ನುವ ಗಳಿವ ನೇತ್ರ, ಮೊನಕೆ ಒಪ್ಪಿದೇನೋ ರಾಮ. ಮೊನಕೆ ಒಪ್ಪಿದೇನೋ ರಾಮ, ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ, ದೈವವೇ. ಹಾ ರಾಮಚಂದ್ರ, ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ ಸ್ವಾಮಿ? ತ್ರಿಲೋಕ ಪಾವನನಾದ ಸೀತಾ ಮಾತೆಯು ಈ ದುರುಳನ ವೈಭವಕ್ಕೆ ಮರುಳಾದೆಯೇನಮ್ಮ. ಅಮ್ಮ, ಅಮ್ಮ ಜನನಿ, ಅಮ್ಮ, ಶ್ರೀರಾಮಚಂದ್ರ ದರ್ಪಪಂಥಿಯೆಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮರುಳಾದೆಯೇನಮ್ಮ. ಅಮ್ಮ, ನಿನ್ನಂಥವರ ಪಾಡೆ ಈಗಾದ ಮೇಲೆ ಇನ್ನು ಸಾಮಾನ್ಯರ ಜನರ ಸ್ತ್ರೀಯರ ಪಾಡೇನು? ಏನು ಮಾಡಲಿ,
ಈ ದೃಶ್ಯ ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿರಿದು ಹೋಗಬಾರದೆ. ಏನು ಮಾಡಲಿ, ಏನು ಮಾಡಲಿ, ಒಂದೇ ಅಡಿಗೆ ಸದೆ ಬಿಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ? ಈ ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಅರಿಯದ ಮಾಡಿದ ತಪ್ಪಿಗಾಗಿ ಮನ್ನಿಸು ತಂದೆ. ರಾಮಚಂದ್ರ ಸ್ವಾಮಿಯವರು ಮಾತೆಯವರು ಕಂಡಾಗ ಕೆಲವು ಕುರುಗಳನ್ನು ನೋಡೆಂದು ಹೇಳಿದರು. ಅವನು ಹರಿಯದ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸು. ಅದನ್ನು ಕುರುಗಳು ನೋಡಿ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತೆ ಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆಯುವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ರಾಮಚಂದ್ರ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆಯುವಳಲ್ಲ ಭೂಜಾತೆಯುವಳಲ್ಲ ರಾಮ ರಾಮ. ಜೈ ಜೈ ರಘುವೀರ ಸಮರ್ಥ. ರಾಮಚಂದ್ರ, ಒಡೆಯ ನವದಿಯೋ ಮುಗಿದು ದಿಂದಿಗೆ, ರಾಮ ರಾಮ. ರಾಮಚಂದ್ರ, ಒಡೆಯ ನವದಿಯೋ ಮುಗಿದು ದಿಂದಿಗೆ, ತಡೆಯಲಾರೆ ಶೋಕವ, ತಡೆಯಲಾರೆ ಶೋಕವ, ಜಡಜಗಂಜಯ ಉಡುಪ ಮುಗಿಯಳ. ರಾಮಚಂದ್ರ, ಜಡಜಗಂಜಯ ಉಡುಪ ಮುಗಿಯಳ, ನಡುವಿನ ಬಾಲೆಯ, ಬಡ ನಡುವಿನ ಬಾಲೆಯ, ಅಮಮ ಕಾಣೆ ಭೂಮಿ ಜಾತೆಯ, ಅಮಮ ಕಾಣೆ ಭೂಮಿ ಜಾತೆಯ, ರಾಮ ಪಾತಿ ಸೀತೆಯ, ಮಾತೆಯ ಜಗನ್ಮಾತೆಯ. ರಾಮಚಂದ್ರ, ಎಲ್ಲಿ ಹುಡುಕಿದ್ರು ಮಾತೆಯವರ ದರ್ಶನವಾಗಲೇ ಇಲ್ಲ. ಒಡೆಯದ ಅವಧಿಯಾದರೂ ಮುಗೀತಾ ಬಂದಿತು. 1 ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಲವಾರ್ತೆ ತರುವುದಾಗಿ ಬಂದು ರಿಕ್ತ ಹಸ್ತದಿಂದ ಹಿಂದಿರುಗಿದರೆ
ನಮ್ಮ ಸುಗ್ರೀವ ರಾಜನು ವಚನಭ್ರಷ್ಟನಾಗುವೆನು. ಅದು ಅಲ್ಲದೆ ಸೀತಾಮಾತೆಯು ಸಿಗಲಿಲ್ಲವೆಂದು ಹೇಳಿದರೆ ಶ್ರೀರಾಮಚಂದ್ರನು ವಿರಹ ವೇದರಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವರು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವರೇ? ರಾಮಚಂದ್ರ, ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲ ಸಾಯುವರು. ನಾನೊಬ್ಬ ವಿಫಲನಾಗಿ ಹಿಂದಿರುಗದೆ ಇಷ್ಟಕ್ಕೆಲ್ಲ ಅನರ್ಥ ಕಾರಣವಾಗುವುದು. ಏನು ಮಾಡಲಿ? ಈ ಲಂಕಾ ನಗರದಿಂದ ಈ ತ್ರಿಗುಣಾಚಲ ಪರ್ವತವನ್ನು ನನ್ನ ನಾಂಗುವನ್ನು ಬೇಡಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮರ ಮುಂದೆ ಇಡುವೆನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ.